ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಆನ್ಲೈನ್ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದಲ್ಲಿ ದೇವರು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದಿಸುವಾತನಾಗಿದ್ದಾನೆ. ನಮ್ಮ ದೇವರ ನಾಮವನ್ನು ನಾವು ಹಾಡುತ್ತಾ ಸ್ತುತಿಸುತ್ತಾ ಕೊಂಡಾಡುವಂಥವರಾಗಿರುವುದಕ್ಕಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಹೌದು, ಆರಾಧನಾ ತಂಡವನ್ನು, ಹೌದು, ಸೇರಿ ಬಂದಿರುವಂಥ ಎಲ್ಲರನ್ನ, ಆನ್ಲೈನ್ ಮೂಲಕ ಈ ಒಂದು ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿರುವಂಥ ಪ್ರತಿಯೊಬ್ಬೊಬ್ಬರನ್ನ ದೇವರ ಕರಗಳಲ್ಲಿ ಒಪ್ಪಿಸಿ ದೇವರು ಇವತ್ತು ನಮ್ಮನ್ನು ಆಶೀರ್ವಾದಿಸುವುದಕ್ಕಾಗಿ, ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ ಸ್ತೋತ್ರ. ವಾರದ ಪ್ರಥಮ ದಿನಕ್ಕಾಗಿ ಸ್ತೋತ್ರ. ನಿನ್ನ ಪಾದಗಳ ಬಳಿಗೆ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ ಅಪ್ಪ. ಕರ್ತನೆ, ಸೇರಿ ಬಂದಿರುವಂಥ ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಈ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರನ್ನ ಈ ದಿನದಲ್ಲಿ ಆಶೀರ್ವಾದಿಸಿ ಅವರ ಎಲ್ಲ ರೀತಿಯ ಹೋರಾಟಗಳಿಂದ, ಶೋಧನೆಗಳಿಂದ, ಸಂಘರ್ಷಗಳಿಂದ, ಗಲಿಬಿಲಿಗಳಿಂದ, ಕಷ್ಟ ಕಣ್ಣೀರಿನ ಪರಿಸ್ಥಿತಿಗಳಿಂದ ನೀನು ಅವರನ್ನು ಬಿಡಿಸು. ಹಾಡಲು, ಸ್ತುತಿಸಲು, ಕೊಂಡಾಡಲು ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸು. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು. ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಮುಂದಿನ ಎಲ್ಲ ಭಾಗಗಳಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಿ ತಂದೆ, ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಕರ್ತನನ ಹಾಡುಗಳನ್ನು ಹಾಡುತ್ತಾ ಆರಾಧಿಸಿ ನಾವು ಕೊಂಡಾಡುವಂಥವರಾಗಿರೋಣ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನನ್ನು ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ಎಲ್ಲ ಕೊರತೆಗಳು ನೀಗಲಿ. ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ. ಕಣ್ಣೀರಿಗೆ ಬದಲಾಗಿ, ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ. ಪರಮ ಆನಂದ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಸಂಧಿಸಲು
ಸ್ಥಿರಗೊಳ್ಳಲು, ನಮ್ಮ ಸಂಬಂಧವು ಸ್ಥಿರಗೊಳ್ಳಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹಲ್ಲೆಲೂಯಾ. ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಸ್ವಾಮಿ, ನೂತನ ದಿನದೊಳಗೆ ನಮ್ಮನ್ನು ಅದ್ಭುತವಾಗಿ ನಡೆಸುವಂತ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಹೌದು, ನಮ್ಮ ದೇವರು ಎಲ್ ಶಡಾಯಿ ಆದಂತ ದೇವರಾಗಿದ್ದಾನೆ, ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆಲ್ಲ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಆತನಿಗಿಲ್ಲ. ಹಾಗಾಗಿ ನಾವು ಕರ್ತನನ್ನ ಹಾಡುತ್ತಾ ಕೊಂಡಾಡುತ್ತಾ ಸ್ತುತಿಸೋಣ. ಶರಣಾಯಾದ ದೇವರೇ, ಎಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ಶರಣಾಯಾದ ದೇವರೇ, ಎಲ್ಲವೂ ಸಾಧ್ಯವೇ, ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಾಚಿಗೆ ಎಲ್ಲವೂ ನಡೆಯುತ್ತೆ, ನುಡಿದರೆ ಎಲ್ಲವೂ ಆಗುತ್ತೆ, ನಾಚಿಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ, ಬರುವನ ಸೇನೆ ಬೀಳುವುದು ನಿನ್ನಯ ನಾಮಕ್ಕೆ. ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ, ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ. ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ, ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಅದ್ಭುತ ಮಾತ್ರ್ಯ ನಡೆಯುವುದು ನಿನ್ನಯ ನಾಮಕ್ಕೆ, ಅದ್ಭುತ ಮಾತ್ರ್ಯ ನಡೆಯುವುದು ನಿನ್ನಯ ನಾಮಕ್ಕೆ. ಅಡೆತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ, ಅಡೆತಡೆಗಳು ನೀಗಿ ಹೋಗುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ
ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ರೋಗ ವ್ಯಾಧಿ ನೀಗುವುದು ನಿನ್ನಯ ನಾಮಕ್ಕೆ. ಅಂಧಕಾರ ಸರಪಣಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಅಂಧಕಾರ ಸರಪಣಿ ಕಳಚಿ ಬೀಳುವುದು ನಿನ್ನಯ ಶಕ್ತಿಗೆ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ಎಲ್ ಶಡಾಯಾದ ದೇವರೇ, ನಿನಗೆಲ್ಲವೂ ಸಾಧ್ಯವೇ. ಅಸಾಧ್ಯವಾದದ್ದು ಒಂದು ಇಲ್ಲವೇ ಇಲ್ಲವೇ. ನುಡಿದರೆ ಎಲ್ಲವೂ ಆಗುತ್ತೆ, ನಾನಿಗೆ ಎಲ್ಲವೂ ನಡೆಯುತ್ತೆ. ನುಡಿದರೆ ಎಲ್ಲವೂ ಆಗುತ್ತೆ, ನಾನಿಗೆ ಎಲ್ಲವೂ ನಡೆಯುತ್ತೆ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಯೇಸುವೇ, ಎಲ್ ಶಡಾಯ್, ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಓ ನಿನಗೆ ಎಲ್ಲ ಸಾಧ್ಯ ಸ್ವಾಮಿ. ನೀನು ಎಲ್ ಶಡಾಯ್, ಓ ನೀನು ಸರ್ವಶಕ್ತನ ಸ್ವಾಮಿ. ಓ ನೀನು ಜೀವಂತ ದೇವರು ಸ್ವಾಮಿ. ಓ ನಿಮ್ಮ ಜಯಿಸಿ ಓ ಎದ್ದು ಬಂದಂತ ದೇವರಾಗಿ. ಎಲ್ ಶಡಾಯ್, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಎಲ್ ಶಡಾಯ್, ಆತ ಮರಣವನ್ನು ಜಯಿಸಿ ಎದ್ದು ಬಂದಂಥ ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನಿಗೆ ಹೌದು ಯಾವುದು ಅಸಾಧ್ಯವಿಲ್ಲ ಪ್ರಿಯರೇ. ಆತನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೌದು, ನಮ್ಮ ಕರ್ತನು ಜೀವಂತ ದೇವರಾಗಿ ನಮ್ಮ ಸಂಗಡ ಇದ್ದಾನೆ. ಆತ ಇಂದಿಗೂ ಎಂದೆಂದಿಗೂ ಬದಲಾಗದ ದೇವರಾಗಿದ್ದಾನೆ. ಆತ ಬದಲಾಗಿಲ್ಲ ಪ್ರಿಯರೇ. ಆತ ಎಂದಿಗೂ ಕೂಡ ಆತ ಬದಲಾಗುವಂಥ ದೇವರಲ್ಲ. ಹಾಗಾಗಿ ಆ ಬದಲಾಗದ ಮಾರ್ಪಡದ ನಮ್ಮ ದೇವರನ್ನ ಆರಾಧಿಸುವಂತವರಾಗಿರೋಣ. ಎಂದೆಂದಿಗೂ ಬದಲಾಗದ ನನ್ನ ಯೇಸು, ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನ ಯೇಸು. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ, ಬದಲಾಗಿಲ್ಲ, ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ರೋಗಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ.
ಅಂದು ರೋಗಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಬದಲಾಗದು ನಿನ್ನ ಶಾಶ್ವತವಾಗಿ ನಿನ್ನೆ ಇದ್ದ ಹಾಗೆ ನಿರಂತರ ಹಾಗೆ ಇರುವಂಥದ್ದು. ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుతిಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ, ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య స్తుತಿಸುವೆ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಬದಲಾಗದ ದೇವರೇ ಹಲ್ಲೆಲೂಯಾ. ಓ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಶಕ್ತಿ ಬದಲಾಗಿಲ್ಲ, ನಿನ್ನ ಪುನರುತ್ಥಾನದ ಮಹಿಮೆ ಬದಲಾಗಿಲ್ಲ ಸ್ವಾಮಿ. ನೀನು ಎಲ್ರೋಹಿಯಾಗಿ ಎಲ್ಲವನ್ನ ನೋಡುವಂತ ದೇವರು. ಹೌದು, ಎಬಿನೇಜರಾಗಿ ಸಹಾಯಕನಾಗಿರುವ ದೇವರು ಸ್ವಾಮಿ. ನೀನು ಯೆಹೋವ ದೇವರು, ನಿತ್ಯವೂ ಇರುವ ಆತನು. ನೀನು ಯೇಸು ಕ್ರಿಸ್ತನು. ಹೌದು ಸ್ವಾಮಿ, ಅನಾದಿಯಾಗಿ ಶಾಶ್ವತವಾಗಿ ಹೌದು ನಮಗಾಗಿ ಇರುವಂಥವನು ಮಾತ್ರವಲ್ಲ, ಮರಣವನ್ನು ಗೆದ್ದು ಬಂದಂಥವನು ಸ್ವಾಮಿ. ಹೌದು, ನಿನ್ನ ಬದಲಾಗದ ಮಹಿಮೆಗಾಗಿ ಸ್ತೋತ್ರ. ಹಾಲೆಲೂಯಾ. ನಮಗಾಗಿ ಸ್ವಾಮಿ ನಿನ್ನನ್ನೇ ಒಪ್ಪಿಸಿಕೊಟ್ಟಿರುವಿ. ಹೌದು ಸ್ವಾಮಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಒಪ್ಪಿಸಿಕೊಟ್ಟಿರುವಿ.
ನಮ್ಮನ್ನು ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ. ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ. ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ನಿನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ. ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು. ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು. ನಿಂದಿವ್ಯ ಶರೀರದಿ ನನ್ನ ಪಾಪ ಒಪ್ಪಿರುವೆ, ನಿಂದಿವ್ಯ ಶರೀರದಿ ನನ್ನ ಪಾಪ ಒಪ್ಪಿರುವೆ. ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ, ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು
ಪಾಪ ಹೊತ್ತಿರುವೆ ಹಿಂದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಲ್ಲೆಲೂಯಾ. ಹೌದು ಸ್ವಾಮಿ, ನಿನ್ನನ್ನೇ ನಮಗಾಗಿ ನೀನು ಒಪ್ಪಿಸಿಕೊಟ್ಟಿದ್ದಿ ಸ್ವಾಮಿ. ಹೌದು ಕರ್ತನೆ, ನಮ್ಮ ರಕ್ಷಕನಾಗಿ ನಮ್ಮನ್ನು ಪ್ರೀತಿಸಿದ ತಂದೆಯಾಗಿ ನಾವು ಬದುಕುವಂತೆ, ಹೌದು ಸ್ವಾಮಿ, ನಮ್ಮ ಮರಣವನ್ನು, ನಮ್ಮ ಶಿಕ್ಷೆಯನ್ನು ನೀನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದಿ. ನಿನ್ನ ಮಹಾ ಉಪಕಾರಕ್ಕಾಗಿ ಸ್ತೋತ್ರ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ಈ ದಿನ ನಮ್ಮ ಸಂಗಡ ಇರುವಿ ಸ್ವಾಮಿ. ಹೌದು ಸ್ವಾಮಿ, ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಿರುವಿ, ನಮಗಾಗಿ ಅದ್ಭುತಗಳನ್ನು ಮಾಡಿರುವಿ ಸ್ವಾಮಿ. ಹೌದು ಸ್ವಾಮಿ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ನಮ್ಮ ಕರಗಳನ್ನು ಎತ್ತಿಕೊಂಡು ಹಾಡೋಣ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಹಲ್ಲೆಲೂಯಾ. ಹೌದು, ನಮ್ಮ ಕರ್ತನ ಪರಿಶುದ್ಧವಾದ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಈ ದಿನದ ಆರಾಧನಾ ಕೂಟವನ್ನು ಕರ್ತನು ಆಶೀರ್ವಾದ ಮಾಡಿದ್ದಾನೆ. ಹೌದು, ಸೇರಿ ಬಂದಿರುವಂಥ ಎಲ್ಲರನ್ನ ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗಿಸಿರುವ ಪ್ರತಿಯೊಬ್ಬೊಬ್ಬರನ್ನ ಕರ್ತನು ಆಶೀರ್ವಾದ ಮಾಡುವುದಕ್ಕಾಗಿ, ಮುಂದಿನ ಭಾಗದಲ್ಲಿ ಕರ್ತನು ನಮಗೆ ವಾಕ್ಯಗಳನ್ನು ಆಶೀರ್ವಾದ ಮಾಡಿಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಬ್ರದರ್ ರಾಯ್ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಪರಲೋಕದಲ್ಲಿರೋ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಇವತ್ತು ವಾರದ ಮೊದಲನೇ ದಿನ ಕರ್ತನೆ, ನಾವೆಲ್ಲರೂ ಸೇರಿ ನಿನ್ನನ್ನು ಹಾಡಲು, ನಿನ್ನನ್ನು ಕೊಂಡಾಡಲು ಕರ್ತನೆ, ನೀನು ಸೇರಿ ಬರಲು ನಮಗೆಲ್ಲರಿಗೂ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ತಂದೆ, ಕಳೆದೊಂದು ವಾರ ಕಾಲ ನಮ್ಮೆಲ್ಲರೂ ನೀನು ಅದ್ಭುತಕರವಾಗಿ ನಮ್ಮನ್ನು ನಡೆಸಲಿ ಕರ್ತನೆ. ನಾವು ಮಾಡಿರೋ ಎಲ್ಲ ಪ್ರಯಾಣಗಳಲ್ಲಿ, ನಾವೆಲ್ಲ ಮಾಡಿರೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಜೊತೆಯಾಗಿ ಇದ್ದುಕೊಂಡು ನಮ್ಮನ್ನು ನಡೆಸಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಈ ಕರ್ತನೆ ವಾರದ ಮೊದಲನೇ ದಿನ ಕರ್ತನೆ, ಅಪ್ಪ ತಂದೆ, ಈ ರೀತಿಯಾಗಿ ಕರ್ತನೆ ನಿನ್ನ ಆರಾಧನೆ ಮಾಡಲು, ನಿನ್ನನ್ನು ಕೊಂಡಾಡಲು ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಹಾಲೆಲೂಯಾ, ಸ್ತೋತ್ರವಾಗಲಿ ಕರ್ತನೆ. ಇವತ್ತು ನಮ್ಮೊಟ್ಟಿಗೆ ಸೇರಿ ಟಿವಿ ಮುಖಾಂತರ, ಆನ್ಲೈನ್ ಮುಖಾಂತರ ಎಲ್ಲ ಸೇರಿ ಕರ್ತನೆ ನಿನ್ನನ್ನು ಆರಾಧಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಕರ್ತನೆ. ಒಬ್ಬೊಬ್ಬರ ಜೀವಿತಗಳನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ಕರ್ತನೆ, ಇವತ್ತು ನಿನ್ನ ಜೀವವುಳ್ಳ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡು ಕರ್ತನೆ. ನಮಗೆ ಬೇಕಾಗಿರುವಂಥ ಪರಲೋಕದ ಮನ್ನವನ್ನು ಕೊಟ್ಟು ನಿನ್ನನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ನಿನ್ನ ಸೇವಕರನ್ನು ಕೂಡ ನೀನು ಆಶೀರ್ವದಿಸು ಕರ್ತನೆ, ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಎಲ್ಲ ವಿಷಯಗಳನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕರ್ತನು, ನಮ್ಮ ರಕ್ಷಕನು, ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದ ಮೂಲಕ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದಲ್ಲಿರೋ ತಂದೆ. ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳು. ಸ್ವಲ್ಪ ಸಮಯ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ದೇವರನ್ನ ಆರಾಧನೆ ಮಾಡಿದಂಥ ಎಲ್ಲರನ್ನ ದೇವರು ತನ್ನ ವಾಕ್ಯಗಳನ್ನು ಕೊಟ್ಟು ಆಶೀರ್ವಾದಿಸುವಾತನಾಗಿದ್ದಾನೆ. ಅನೇಕರು ಈಗಾಗಲೇ ದೇವರ ವಾಕ್ಯದ ಆರಾಧನೆ ಮಾಡಿ ದೇವರ ವಾಕ್ಯಕ್ಕಾಗಿ ಸತ್ಯವೇದವನ್ನು ತೆರೆದುಕೊಂಡು ಕುಳಿತಿದ್ದೀರಿ. ನಿಮ್ಮೆಲ್ಲರನ್ನ ಕರ್ತನು ಆಶೀರ್ವಾದಿಸಲಿ. ಮಾತ್ರವಲ್ಲ, ಅನೇಕರು ಆನ್ಲೈನ್ ಮೂಲಕ, ಟಿ ವಿ ಮೂಲಕವಾಗಿ ಜಾಯಿನ್ ಆಗಿದ್ದೀರಿ. ನಿಮ್ಮೆಲ್ಲರನ್ನ ಕರ್ತನು ಈ ದಿನದಲ್ಲಿ ಆಶೀರ್ವಾದಿಸುವಾತನಾಗಿದ್ದಾನೆ. ನಾವು ಈ ದಿನದ ಧ್ಯಾನಕ್ಕಾಗಿ ವಾಕ್ಯವನ್ನು ತೆಗೆದುಕೊಳ್ಳುವಂಥವರಾಗಿರೋಣ. ಎಫೆಸ ಪತ್ರಿಕೆ
3ನೇ ಅಧ್ಯಾಯ ಅದರ 16 ಮತ್ತು 17ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಭಾಗವನ್ನು ನಾವು ನೋಡ್ತೇವೆ. ಇದು ಪೌಲನು ಎಫೆಸದಲ್ಲಿದ್ದಂಥ ಸಭೆಗೋಸ್ಕರ ಮಾಡುವ ಪ್ರಾರ್ಥನೆ ಎಂಬುದಾಗಿ ಈ ಭಾಗವನ್ನು ನಮಗೆ ಓದುವಾಗ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಕೂಡ ಕೆಲವಾರು ಭಾಗಗಳಲ್ಲಿ ಪೌಲನ ಪ್ರಾರ್ಥನೆಗಳು ಅಥವಾ ಅಪೊಸ್ತಲರ ಪ್ರಾರ್ಥನೆಗಳನ್ನು ನಮಗೆ ಬೈಬಲ್ ಗ್ರಂಥದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪೌಲನು ಅನೇಕ ಸಂದರ್ಭಗಳಲ್ಲಿ ಮಾಡಿದ ಪ್ರಾರ್ಥನೆಯನ್ನು ತನ್ನ ಪತ್ರಿಕೆಯಲ್ಲಿ ಒಂದು ಪ್ರಾರ್ಥನೆಯನ್ನು ಬರೆದಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಅಪೊಸ್ತಲ ಕೃತ್ಯದಲ್ಲಿ ಅಪೊಸ್ತಲರುಗಳ ಪ್ರಾರ್ಥನೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಸುವಾರ್ತೆ ಗ್ರಂಥದಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಪ್ರಾರ್ಥನೆಯನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಹಳೆಯ ಒಡಂಬಡಿಕೆ ಗ್ರಂಥಗಳಲ್ಲಿ ನಾವು ನೋಡುವಾಗ ಪ್ರವಾದಿಗಳು, ರಾಜರುಗಳು ಮಾಡಿದಂಥ ಪ್ರಾರ್ಥನೆ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಅನೇಕ ಪ್ರಾರ್ಥನೆಗಳು ಸತ್ಯವೇದದಲ್ಲಿ ಇರಲಾಗಿ ಬಹಳ ಪ್ರಸಿದ್ಧವಾದಂಥ ಒಂದು ಪ್ರಾರ್ಥನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಅಪೊಸ್ತಲನಾದಂಥ ಪೌಲನು ಎಫೆಸದಲ್ಲಿರುವಂಥ ವಿಶ್ವಾಸಿಗಳ ಒಂದು ಆಶೀರ್ವಾದಕ್ಕಾಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಹೌದು, ಪ್ರಾರಂಭದಲ್ಲಿ ನೋಡ್ತಾ ಇದ್ದೇವೆ. ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಬೇಕು ಎಂಬುದಾಗಿ. ಅಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತಾ ಇದ್ದೇವೆ. ಈ ಹೊಸ ಒಡಂಬಡಿಕೆ ಅನ್ನುವಂಥದ್ದು ಹೃದಯದಲ್ಲಿ ಬರೆಯಲ್ಪಟ್ಟಂಥ ಒಂದು ಒಡಂಬಡಿಕೆ. ಇದನ್ನು ಹೃದಯದಲ್ಲಿ ಬರೆಯಲಾಗಿರುವಂಥ ಒಡಂಬಡಿಕೆ ಎಂಬುದಾಗಿ ಸತ್ಯವೇದ ಗ್ರಂಥದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯೆರೆಮೀಯನ ಮೂಲಕವಾಗಿ ಕೊಡಲ್ಪಟ್ಟಂಥ ಪ್ರವಾದನೆಯಲ್ಲಿಯೂ, ಆನಂತರ ಹೊಸ ಒಡಂಬಡಿಕೆಯಲ್ಲಿ ಅದನ್ನು ಇಬ್ರಿಯ ಪತ್ರಿಕೆಯಲ್ಲಿ ರಿಪೀಟ್ ಮಾಡುವಾಗಲೂ ನೋಡ್ತೇವೆ. ಈ ಒಡಂಬಡಿಕೆ ಕಲ್ಲಿನ ಹಲಿಗೆಗಳ ಮೇಲೆ ಬರೆದಂಥ ಒಂದು ಒಡಂಬಡಿಕೆ ಅಲ್ಲ, ಇದು ಹೃದಯದ ಮೇಲೆ ದೇವರಾತ್ಮನ ಮೂಲಕವಾಗಿ ಬರೆಯಲ್ಪಟ್ಟಂಥ ಒಡಂಬಡಿಕೆ ಎಂಬುದಾಗಿ. ಈ ಒಡಂಬಡಿಕೆಯನ್ನು ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಬರೆಯಲಾಗಿದೆ. ಇನ್ನು ಈ ಒಡಂಬಡಿಕೆಯ ಮೂಲಕವಾಗಿ, ಈ ಹೊಸ ಒಡಂಬಡಿಕೆಯ ಮೂಲಕವಾಗಿ ಈಗ ದೇವರು ನಮ್ಮ ಆಂತರ್ಯದ ಮನುಷ್ಯನನ್ನು ಅಥವಾ ದೇವರಾತ್ಮನ ಮೂಲಕ ಆಂತರ್ಯದ ಮನುಷ್ಯನನ್ನು ಆಂತರ್ಯದಲ್ಲಿ ವಿಶೇಷ ಬಲದೊಂದಿಗೆ ಆಂತರ್ಯದ ಮನುಷ್ಯನನ್ನು ಬಲಪಡಿಸಲಿಕ್ಕೆ ಇಷ್ಟಪಡುವವರಾಗಿದ್ದಾರೆ. ನಾವು ಶಾರೀರಿಕವಾಗಿ ಬಲಗೊಂಡಿರಬೇಕು. ನಮಗೆ ಈ ಲೋಕದಲ್ಲಿ ಜೀವಿಸಬೇಕು ಅಂತೇಳಿದರೆ ಶರೀರದಲ್ಲಿ ಬಲ ಇರಬೇಕು. ಅದೇ ರೀತಿಯಾಗಿ ಆತ್ಮಿಕ ಲೋಕದಲ್ಲಿ ಜೀವಿಸುವುದಕ್ಕೆ ಅಥವಾ ದೇವರ ಮಕ್ಕಳಾಗಿ ಜೀವಿಸಬೇಕು ಅಂತ ಹೇಳಿದರೆ ನಮ್ಮ ಆತ್ಮಕ್ಕೆ ಕೂಡ ಬಲ ಇರಬೇಕು. ಹಾಗಾಗಿ ನಾವು ನೋಡ್ತೇವೆ, ನಮ್ಮ ಶರೀರದ ಬಲ ಈ ಲೋಕದ ಜೀವಿತಕ್ಕೆ ಬರುವಾಗ ಆತ್ಮದ ಬಲ ಅದು ಬರಲಿರುವ ಲೋಕಕ್ಕಾಗಿ ಇರುವಂಥ ಬಲ ಎಂಬುದಾಗಿ ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಶರೀರಕ್ಕೆ ಆಹಾರ ಎಷ್ಟು ಮುಖ್ಯವಾಗಿದೆಯೋ ಅದೇ ರೀತಿಯಾಗಿ ಆತ್ಮಕ್ಕೆ ಕೂಡ ಆಹಾರ ಬೇಕು. ಅದು ದೇವರ ವಾಕ್ಯ, ಪವಿತ್ರಾತ್ಮನ ಮೂಲಕ ಸಿಗುವ ದೇವರ ವಾಕ್ಯ ನಮ್ಮ ಆತ್ಮಿಕ ಜೀವಿತಕ್ಕೆ ಆಹಾರವಾಗಿದೆ. ಈ ವಾಕ್ಯವನ್ನು ಪಾರಮಾರ್ಥಿಕವಾದ ಶುದ್ಧ ಹಾಲು ಎಂಬುದಾಗಿ ಕರೆಯಲಾಗಿದೆ. ಇದೇ ವಾಕ್ಯವನ್ನು ಗಟ್ಟಿಯಾದ ಆಹಾರ ಎಂಬುದಾಗಿ ಕೂಡ ಕರೆಯಲಾಗಿದೆ. ಇದು ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವಂಥ ಆಹಾರವಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನಾವು ದೇವರ ವಾಕ್ಯದಲ್ಲಿ ನೋಡುವಂಥ ಸಮಯದಲ್ಲಿ ಈ ಪ್ರಕಾರವಾಗಿ ಕಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆಂತರ್ಯದಲ್ಲಿ ವಿಶೇಷ ಬಲವನ್ನು ಕೊಡುವಂಥ ದೇವರು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ 2 ಕೊರಿಂಥ್ಯ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ಅದರ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 16ನೇ ವಾಕ್ಯದಿಂದ, ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಇಲ್ಲಿ ಪೌಲ ಬರೀತಾ ಇದ್ದಾನೆ ಪವಿತ್ರಾತ್ಮನ ಪ್ರೇರಣೆಯಿಂದ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರು ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಈಗ ಒಬ್ಬ ವ್ಯಕ್ತಿಗೆ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ, 20, 50, 60, 70 ಈ ರೀತಿಯಾಗಿ ಆತನ ಪ್ರಾಯ ತುಂಬುತ್ತಾ ಹೋಗುವಾಗ ದಿನ ಕಳೆದ ಹಾಗೆ ಆತನ ಶರೀರದ
ಅಂದ ಚಂದ ಆರೋಗ್ಯ ಅಥವಾ ಉತ್ಸಾಹ ಇದು ಕಡಿಮೆ ಆಗ್ತಾ ಬರ್ತದೆ. ಯಾಕಂತೇಳಿದರೆ ದೇಹಕ್ಕೆ ಬಲ ಕಡಿಮೆ ಆಗ್ತಾ ಬರ್ತದೆ, ದೇಹಕ್ಕೆ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಈಗ ದೇಹ ಏನಾಗ್ತದೆ ಅಂತ ಹೇಳಿದರೆ ಅದು ಬಲಹೀನವಾಗ್ತಾ ಬರ್ತದೆ ಅಥವಾ ನಾಶವಾಗ್ತಾ ಬರ್ತದೆ. ನಮ್ಮ ಶರೀರಕ್ಕೆ ಕೆಲವೊಮ್ಮೆ ಪ್ರಾಯ ದಾಟಿದ ಹಾಗೆ ಮೊದಲಿದ್ದಂಥ ಸೌಂದರ್ಯ ಇರದೇ ಇರಬಹುದು. ನಮ್ಮ ಶರೀರಕ್ಕೆ ಪ್ರಾಯ ದಾಟಿದ ಹಾಗೆ ಮೊದಲಿದ್ದಂಥ ಆರೋಗ್ಯ ಕೂಡ ಇಲ್ಲದೇ ಇರಬಹುದು. ನಮ್ಮ ಶರೀರಕ್ಕೆ ಮೊದಲಿದ್ದಂಥ ಶಕ್ತಿ ಸಾಮರ್ಥ್ಯಗಳು ಅಥವಾ ಓಡಾಡಲಿಕ್ಕೆ, ನಡೆದಾಡಲಿಕ್ಕೆ, ಹೌದು, ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಆರೋಗ್ಯ ಇಲ್ಲದಿರಬಹುದು. ಆದರೆ ಹೌದು, ದಿನ ಕಳೆದ ಹಾಗೆ ನಮ್ಮ ಆತ್ಮ ಬಲಗೊಳ್ಳಬೇಕು, ಆತ್ಮದಲ್ಲಿ ನಾವು ಬಲಗೊಳ್ಳಬೇಕು, ಆಂತರ್ಯದ ಮನುಷ್ಯ ಬಲಗೊಳ್ಳಬೇಕು, ಆಂತರ್ಯದ ಮನುಷ್ಯ ಕೃಪಾವರ ಭರಿತನಾಗಬೇಕು, ಆಂತರ್ಯದ ಮನುಷ್ಯ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನೋಡಿ, ಪವಿತ್ರಾತ್ಮನ ಬಲ ನಮ್ಮಲ್ಲಿ ಬರದೆ ನಮ್ಮ ಆಂತರ್ಯದ ಮನುಷ್ಯನಿಗೆ ಬಲ ಇರುವುದಿಲ್ಲ. ನಾವು ನೋಡ್ತೇವೆ ಗಲಾತ್ಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಗಲಾತ್ಯ ಪತ್ರಿಕೆಯಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ, ಎಲ್ಲಿವರೆಗೆ ಪವಿತ್ರಾತ್ಮನ ಸಹಾಯ ನಮಗೆ ಇಲ್ಲವೋ ಅಥವಾ ಪವಿತ್ರಾತ್ಮನ ಸಹಾಯಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವುದಿಲ್ಲವೋ ಅಲ್ಲಿವರೆಗೆ ಶರೀರದ ಸ್ವಭಾವಗಳು ಬಹಳ ಪ್ರಬಲವಾಗಿರುತ್ತವೆ. ಆದರೆ ಪವಿತ್ರಾತ್ಮನ ಬಲ ನಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನ ಬಲಕ್ಕೆ ನಮ್ಮನ್ನು ಅಧೀನಪಡಿಸುವಾಗ, ಪವಿತ್ರಾತ್ಮನ ನಿಯಂತ್ರಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ಹೌದು, ಪವಿತ್ರಾತ್ಮನ ಬಲದಿಂದ ಶರೀರದ ಆ ಒಂದು ಇಚ್ಛೆಗಳನ್ನು ಅಥವಾ ಅಭಿಲಾಷೆಗಳನ್ನು ನಮಗೆ ಜಯಿಸುವುದಕ್ಕೆ ಸಾಧ್ಯವಾಗ್ತದೆ. ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ರಿಂದ ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುವಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಾಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಆಂತರ್ಯದ ಮನುಷ್ಯ ಬಲಗೊಂಡರೆ, ಹೌದು, ಈ ಶರೀರ ಭಾವದ ಸ್ವಭಾವಗಳಿಂದ ನಮಗೆ ಬಿಡುಗಡೆ ಸಿಗ್ತದೆ ಅಥವಾ ಆ ಶರೀರ ಭಾವದ ಸ್ವಭಾವಗಳನ್ನು ಜಯಿಸುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಆದರೆ ಹೌದು, ನಾವು ಆಂತರ್ಯದಲ್ಲಿ ನಾವು ಬಲಗೊಳ್ಳದೆ ಹೋದರೆ, ಆಂತರ್ಯದ ಮನುಷ್ಯನಿಗೆ ಬಲ ಇಲ್ಲದೆ ಹೋದರೆ, ಆಗ ಶರೀರದ ಸ್ವಭಾವಗಳು, ಶರೀರ ಭಾವದ ಸ್ವಭಾವಗಳು ಅದು ಪ್ರಬಲವಾಗ್ತದೆ ಎಂದು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಅಪೊಸ್ತಲನಾದಂಥ ಪೌಲನು ಪವಿತ್ರಾತ್ಮನಿಂದ ಪ್ರೇರಿತನಾಗಿ ಬರೀತಾ ಇದ್ದಾನೆ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿಕೊಳ್ಳಬೇಕು ಎಂಬುದಾಗಿ. ನಾವು ನೋಡ್ತೇವೆ, ಅಪೊಸ್ತಲರು, ಹೌದು, ಯೇಸು ಸ್ವಾಮಿಯ 12 ಜನ ಶಿಷ್ಯರುಗಳು, ಅದರಲ್ಲಿ ಯೂದ ಆತ್ಮಹತ್ಯೆ ಮಾಡಿಕೊಂಡನು, ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡನು. ಉಳಿದಂಥ 11 ಜನ, ಇನ್ನು 12ನೇಯವನಾಗಿ ಮತ್ತಿಯನನ್ನು ಆರಿಸ್ಕೊಳ್ತಾರೆ. ಇನ್ನು ಅವರ ಸಂಗಡ ಅನೇಕರು ಬೇರೆ ಕೂಡ ಇದ್ದರು. ಆದರೆ 12 ಜನ ಮುಖ್ಯ ಶಿಷ್ಯರುಗಳು, ನಂತರದ ಕಾಲದಲ್ಲಿ ಪೌಲ, ಹಾಗೆ ಬೇರೆ ಅನೇಕರು, ಇವರೆಲ್ಲ ನಾವು ನೋಡ್ತೇವೆ, ಹೌದು, ದೇವರ ಆತ್ಮನ ಬಲ ಇಲ್ಲದವರಾಗಿ, ದೇವರ ಆತ್ಮನ ಬಲ ಇಲ್ಲದ ಕಾಲದಲ್ಲಿ, ವಿಶೇಷವಾಗಿ ಅಪೊಸ್ತಲರುಗಳು ದೇವರ ಆತ್ಮನ ಬಲವನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಅವರಿಗೆ ಯಾವೆಲ್ಲ ಟ್ಯಾಲೆಂಟ್ಗಳಿತ್ತು ಇಲ್ಲ ಎಂಬುದು ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಅವರು ಹೆದರುವಂಥವರಾಗಿದ್ದರು, ಅವರು ಭಯಪಡುವಂಥವರಾಗಿದ್ದರು. ಅವರಿಗೆ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ ಎಂಬುದಾಗಿ ನೆಟ್ಟಗೆ ನಿಂತು ಧೈರ್ಯವಾಗಿ ಹೇಳಲಿಕ್ಕೆ ಅವರಿಗೆ ಸಾಧ್ಯವಾಗ್ತಿರಲಿಲ್ಲ. ಅವರು ಯಾರ ಮಾತಿಗೂ ಮಾತಿಗೂ ಹೆದರಿ ಬಿಡುವಂಥವರಾಗಿದ್ದರು. ಆದರೆ ಪವಿತ್ರಾತ್ಮವನ್ನು ಪಡೆದುಕೊಂಡಂಥ, ಪವಿತ್ರಾತ್ಮನ ಮೂಲಕ ಬಲಗೊಂಡಂಥ ಪೇತ್ರ ಪಂಚಾಶತಮ ದಿನದಲ್ಲಿ ಉಳಿದ ಅಪೊಸ್ತಲರ ಸಂಗಡ ಎದ್ದು ನಿಂತು ಆ ವಿರೋಧಿಗಳನ್ನು ಅಥವಾ ಅಲ್ಲಿ ವಿರೋಧಿಸಿದ್ದಂಥ ಜನರ ಮಧ್ಯದಲ್ಲಿ ನಿಂತು ಆ ವಿರೋಧಿಗಳಾಗಿ ತಿಳಿದುಕೊಂಡಿದ್ದಂಥ ಜನರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ಅವರು ಬಲವಾಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ನೋಡಿ, ಆಂತರ್ಯದ ಮನುಷ್ಯ ಬಲಗೊಂಡಾಗ ಅವರಿಗೆ ಸುವಾರ್ತೆ ಹೇಳುವುದಕ್ಕೆ, ಯೇಸುವಿನ ಜನರು ಎಂದು ಹೇಳಿಕೊಳ್ಳುವುದಕ್ಕೆ ಧೈರ್ಯ ಬರ್ತದೆ.
ಆಂತರ್ಯದಲ್ಲಿ ಬಲವನ್ನು ಹೊಂದಿಕೊಂಡಾಗ. ಆಂತರ್ಯದಲ್ಲಿ ಬಲವನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ನಾನು ಯೇಸುವಿಗೆ ಸಂಬಂಧಪಟ್ಟವನು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ನೋಡಿದ್ದೇವೆ, ಆಂತರ್ಯದಲ್ಲಿ ಬಲವನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಶರೀರ ಭಾವದ ಸ್ವಭಾವಗಳು ಅದು ಬಹಳ ಬಲವುಳ್ಳದಾಗಿರುತ್ತದೆ, ಅದು ಬಹಳ ಶಕ್ತಿಯುಳ್ಳದಾಗಿರುತ್ತದೆ. ಆದರೆ ಆಂತರ್ಯದಲ್ಲಿ ಬಲವನ್ನು ಹೊಂದಿಕೊಂಡಾಗ ಶರೀರ ಭಾವದ ಸ್ವಭಾವಗಳನ್ನು ಜಯಿಸುವುದಕ್ಕೆ ಪವಿತ್ರಾತ್ಮನ ಬಲದಿಂದ ನಮಗೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇಲ್ಲಿ ಅಪೊಸ್ತಲನಾದಂಥ ಪೌಲ ಎಫೆಸದಲ್ಲಿದ್ದಂಥ ಸಭೆಗಾಗಿ ಪ್ರಾರ್ಥನೆ ಮಾಡುವಾಗ ಹೇಳುತ್ತಿದ್ದಾನೆ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿಕೊಳ್ಳಬೇಕು ಎಂಬುದಾಗಿ. ನಾವು ಇವತ್ತು ಪ್ರಾರ್ಥನೆ ಮಾಡುವಾಗ, ಈ ಕಾಲದಲ್ಲಿ ಬಹಳಷ್ಟು ಜನ ದೇವರ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಬಹಳಷ್ಟು ವಿಷಯಗಳು, ಪ್ರಾರ್ಥನಾ ವಿಷಯಗಳು ನಮ್ಮ ವೈಯಕ್ತಿಕವಾಗಿರುವಂಥ ವಸ್ತು, ನಮಗೆ ವೈಯಕ್ತಿಕವಾಗಿ ಬೇಕಾಗಿರುವಂಥ ಹಣ, ಆಸ್ತಿ, ಸಂಪತ್ತು, ವಸ್ತುಗಳು, ಉದ್ಯೋಗ, ಕುಟುಂಬ, ಹೆಂಡತಿ, ಮಕ್ಕಳು ಅಥವಾ ಇಂಥ ವಿಷಯಗಳೇ ಆಗಿರುತ್ತವೆ. ಆದರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಏನೋ ಒಂದು ಭೌತಿಕ ವಸ್ತುಗಳ ಪಟ್ಟಿಯನ್ನು ದೇವರಿಗೆ ಕೊಟ್ಟು ಬಿಡುವವರಾಗಿರ್ತೇವೆ. ಅಥವಾ ನಾವು ಸಭೆಯಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡುವಾಗ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಅವರಿಗೆ ಭೌತಿಕ ವಸ್ತುಗಳನ್ನು ಕೊಡು ಎಂಬುದಾಗಿ, ಲೌಕಿಕ ವಸ್ತುಗಳನ್ನು ಅವರಿಗೆ ಕೊಡು ಎಂಬುದಾಗಿ, ಮನೆ ಅಥವಾ ಅವರಿಗೆ ಊಟ, ಉದ್ಯೋಗ, ಹೆಂಡತಿ, ಗಂಡ, ಮಕ್ಕಳು ಏನೇನೋ ಕೊಡು ಎಂಬುದಾಗಿ, ಅಥವಾ ಮನೆಯಲ್ಲಿ ಬೇಕಾದ ವಸ್ತುಗಳನ್ನು ಕೊಡು ಎಂಬುದಾಗಿ ನಾವು ಕೇಳಿಕೊಳ್ಳುವಂಥವರಾಗಿರುತ್ತೇವೆ ಬಹುತೇಕ ಸಂದರ್ಭಗಳಲ್ಲಿ. ಆದರೆ ಅದಕ್ಕಿಂತ ಮುಖ್ಯವಾದಂಥ ಅವಶ್ಯಕತೆ ಏನು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ತೋರಿಸಿಕೊಡ್ತಾ ಇದೆ, ಅಥವಾ ಅಪೊಸ್ತಲನಾದಂಥ ಪೌಲನ ಪ್ರಾರ್ಥನೆ ತೋರಿಸಿಕೊಡ್ತಾ ಇದೆ. ಅಪೊಸ್ತಲನ ಪೌಲನ ಭಾಷೆಯಲ್ಲಿ ಅಥವಾ ಪೌಲನ ಪ್ರಾರ್ಥನೆ ಮೂಲಕವಾಗಿ ನಾವು ದಾಟಿ ಹೋಗಿ ನೋಡುವಾಗ ನಮಗೆ ಗೊತ್ತಾಗ್ತದೆ, ನಮಗೆ ಬೇಕಾಗಿರುವಂಥದ್ದು ಲೌಕಿಕವಾದ ವಸ್ತುಗಳಿಗಿಂತ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ. ನೋಡಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಂಥ ಸಮಯದಲ್ಲಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾವು ಒತ್ತು ಕೊಡತಕ್ಕಂಥದ್ದು, ನಾವು ಪ್ರಾರ್ಥನೆ ಮಾಡತಕ್ಕಂಥದ್ದು ದೇವರಾತ್ಮನ ಬಲದಿಂದ, ವಿಶೇಷ ಬಲದಿಂದ, ಆಂತರ್ಯದ ಮನುಷ್ಯ ಬಲಗೊಳ್ಳುವುದಕ್ಕಾಗಿ. ನೋಡಿ, ಕೆಲವೊಮ್ಮೆ ಬಾಹ್ಯ ಮನುಷ್ಯ ಬಹಳ ತೂಕವುಳ್ಳವನು, ಆರೋಗ್ಯವುಳ್ಳವನು, ಸೌಂದರ್ಯವುಳ್ಳವನು ಆಗಿರ್ತಾನೆ. ಆದರೆ ಆಂತರ್ಯದ ಮನುಷ್ಯ ಬಲಹೀನನು, ಆರೋಗ್ಯ ಇಲ್ಲದವನು, ಅವನಿಗೆ ವಾಕ್ಯದ ಬಲ ಇಲ್ಲ ಅಥವಾ ಪ್ರಾರ್ಥನೆಯ ಬಲ ಇಲ್ಲದವನು ಆಗಿರ್ತಾನೆ. ಆದರೆ ದೇವರು ನಮ್ಮ ಕುರಿತಾಗಿ ಬಯಸುವಂಥದ್ದು, ಈ ಬಾಹ್ಯ ಮನುಷ್ಯನಿಗೆ ಕೆಲವೊಮ್ಮೆ ಆರೋಗ್ಯ ಇಲ್ಲದಿರಬಹುದು, ಆರೋಗ್ಯ ಕಡಿಮೆಯಾಗಿದ್ದಿರಬಹುದು, ಸೌಂದರ್ಯ ಕಡಿಮೆಯಾಗಿದ್ದಿರಬಹುದು, ಆದರೆ ಒಳಗಿನ ಮನುಷ್ಯ ಬಲಶಾಲಿಯಾಗಿರಬೇಕು ಎಂಬುದಾಗಿ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಈ ಹೊರಗಿನ ಸೌಂದರ್ಯ, ಲಾವಣ್ಯ ಇದು ನೆಚ್ಚತಕ್ಕದ್ದಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು, ಇಲ್ಲ, ಸೌಂದರ್ಯ ನೆಚ್ಚತಕ್ಕದ್ದಲ್ಲ, ಲಾವಣ್ಯ ನೆಲೆಯಲ್ಲ ಎಂಬುದಾಗಿ. ಇದು ಶಾಶ್ವತವಾಗಿ ಇರುವಂಥದ್ದಲ್ಲ. ಇನ್ನೊಂದು ರೀತಿಯಲ್ಲಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ, ನಾವು ಇವತ್ತು ಹೊರಗಿನ ತೋರಿಕೆಗೆ ಹೇಗೆ ಕೂಡ ನಾವಿರಬಹುದು. ನಾವು ಹೊರಗಿನ ತೋರಿಕೆಯಲ್ಲಿ ಒಳ್ಳೆಯ ಸೌಂದರ್ಯ ಉಳ್ಳವರಾಗಿರ್ಬೋದು, ಯಾವ ಸೌಂದರ್ಯವೂ ಅಂದ ಚಂದ ಲಕ್ಷಣಗಳು ಇಲ್ಲದವರು ಕೂಡ ಆಗಿದ್ದಿರಬಹುದು. ಆದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಎತ್ತಲ್ಪಡುವಂಥ ಅಥವಾ ರೂಪಾಂತರ ಹೊಂದಿ ಎದ್ದೇಳತಕ್ಕಂಥ ಒಂದು ಭಾಗ್ಯ ನಮಗೆ ದೊರಕೋದಾದರೆ, ಅಂದರೆ ರಕ್ಷಣೆ ಹೊಂದಿದವರಾಗಿ ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಬದುಕುವಾಗ ಗಣನೆಗೆ ಬಾರದವರಾಗಿ ಅಥವಾ ವಿದ್ಯಾಭ್ಯಾಸ ಇಲ್ಲದವರಾಗಿ, ಜ್ಞಾನಿಗಳಲ್ಲದವರಾಗಿ, ಅಂದರೆ ಬುದ್ಧಿಹೀನರಾಗಿ ಅಥವಾ ಲೌಕಿಕವಾಗಿ ಅಧಿಕಾರ, ಸ್ಥಾನ, ಮಾನ, ಹಣ ಯಾವುದೂ ಇಲ್ಲದವರಾಗಿ ಲೋಕದಲ್ಲಿ ಬದುಕಿದ್ರು ಇರಬಹುದು. ಅಂದರೆ ಯಾರೂ ಗುರುತಿಸದವರಾಗಿದ್ದಿರ್ಬೋದು. ಆದರೆ ಆಂತರ್ಯದ ಮನುಷ್ಯ ಬಲ ಹೊಂದಿದವನಾಗಿದ್ದರೆ ಯೇಸು ಕ್ರಿಸ್ತನ ಬರೋಣದ ಸಮಯದಲ್ಲಿ ಆತ ಎತ್ತಲ್ಪಡುವಾಗ ಅಥವಾ ಸತ್ತು ಹೋಗಿದ್ದರೆ ಆತ ಎದ್ದು ಬರ್ತಾನೆ, ಜೀವಂತ ಇದ್ದರೆ ರೂಪಾಂತರವಾಗಿ ಎತ್ತಲ್ಪಡ್ತಾನೆ, ಆತ ಮಹಿಮೆಯುಳ್ಳ ಶರೀರದವನಾಗಿ ಮಾರ್ಪಡುತ್ತಾನೆ. ಈ ಲೋಕದ ಸೌಂದರ್ಯದ ಆಧಾರದಲ್ಲಿ ಪರಲೋಕದ ಸೌಂದರ್ಯ ನಮಗೆ ಸಿಗುವಂಥದ್ದಾಗಿರಲ್ಲ. ಈ ಲೋಕದ ಒಂದು ಸೌಂದರ್ಯದ ಕಡಿಮೆ ಆಧಾರದಲ್ಲಿ ಪರಲೋಕದಲ್ಲಿ ಸೌಂದರ್ಯ ನಮಗೆ ಕಡಿಮೆ ಕೂಡ ಇರಲ್ಲ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹೌದು, ಈ ಲೋಕದಿಂದ ಪುನರುತ್ಥಾನ ಹೊಂದಿ ಎದ್ದೇಳುವುದಕ್ಕೆ ಅಥವಾ ಈ ಲೋಕದಿಂದ ಹೌದು ನಾವು ರೂಪಾಂತರ ಹೊಂದಿ ಎತ್ತಲ್ಪಡುವುದಕ್ಕೆ ಯೋಗ್ಯರಾಗಿ ಕರೆಯಲ್ಪಡುವಂಥವರು ಅಥವಾ ಯೋಗ್ಯರಾಗಿ ಕಾಣಿಸಲ್ಪಡುವಂಥವರು ಯೇಸು ಕ್ರಿಸ್ತನ ಬರೋಣದಲ್ಲಿ ಯೇಸು ಕ್ರಿಸ್ತನ ಹಾಗೇ ಇರುವರು ಎಂಬುದಾಗಿ ಅಪೊಸ್ತಲನಾದಂಥ ಹೌದು ಯೋಹಾನ ಅದನ್ನು ಬರೀತಾ ಇದ್ದಾನೆ. ಪ್ರಿಯರೇ, ನಾವು ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನು ಆಗುತ್ತೇವೋ ಎಂಬುದು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಆತನ ಹಾಗೇ ಇರುವೆವೆಂದು ಬಲ್ಲೆವು ಎಂಬುದಾಗಿ ಅಪೊಸ್ತಲನಾದಂಥ
ಹೌದು, ಯೋಹಾನನು ತನ್ನ 1ನೇ ಪತ್ರಿಕೆ, ಯೋಹಾನನ 1ನೇ ಪತ್ರಿಕೆ ಅದರ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡ್ರಿ. ನಾವು ಆತನ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನ ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು, ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯ ಹೇಳ್ತಾ ಇದೆ, ಇವತ್ತು ಲೋಕದಲ್ಲಿ ಬಾಹ್ಯ ಮನುಷ್ಯನಿಗೆ ಸೌಂದರ್ಯ ಕಡಿಮೆ ಇರಬಹುದು ಅಥವಾ ಹೆಚ್ಚಿರಬಹುದು, ಸೌಂದರ್ಯ ಇಲ್ಲದೇ ಇರಬಹುದು, ಸೌಂದರ್ಯ ಸ್ವಲ್ಪ ಕೂಡ ಇಲ್ಲದಿರಬಹುದು, ಯಾರು ಕೂಡ ಹೊಗಳುವಂಥ, ಯಾರು ಕೂಡ ನೋಡುವಂಥ, ಯಾರು ಕೂಡ ಗೌರವಿಸುವಂಥ ಒಂದು ಶಾರೀರಿಕ ಪರ್ಸ್ನಾಲಿಟಿ ನಮಗೆ ಇಲ್ಲದಿರಬಹುದು. ಆದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವಂಥ ಭಾಗ್ಯ ಸಿಕ್ಕುವಂಥ ಭಾಗ್ಯ ಸಿಗುವಂಥ ಪ್ರತಿಯೊಬ್ಬವನು ಯೇಸು ಕ್ರಿಸ್ತನ ಹಾಗೆ ಆತ ಮಾರ್ಪಟ್ಟವನಾಗಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 14ನೇ ವಾಕ್ಯ, ಎಫೆಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ, ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಅಲ್ಲಿ ನೋಡ್ತಾ ಇದ್ದೇವೆ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ, ನೋಡಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸಿಸುವಂಥ ಅಥವಾ ಆ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸಿಸುವ ಹಾಗೆ ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಕ್ರಿಸ್ತನು ಯಾವಾಗಲೂ ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು, ಅದಕ್ಕೆ ನಮಗೆ ನಂಬಿಕೆ ಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಪೌಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು, ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆತ ಹೇಳುತ್ತಿದ್ದಾನೆ, ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ನಾವು ವಿಶೇಷ ಬಲವನ್ನು ಹೊಂದಿಕೊಳ್ಳಬೇಕು. ಸಾಧಾರಣ ಬಲವಲ್ಲ, ವಿಶೇಷ ಬಲವನ್ನು ಹೊಂದಿಕೊಳ್ಳಬೇಕು. ಹೌದು, ಯಾರಿಗೆ, ಲೌಕಿಕರಿಗೆ ಇಲ್ಲದಂಥ ಬಲ. ಇನ್ನು ನಾವು ನೋಡ್ತೇವೆ, ನಂಬಿಕೆಯ ಮೂಲಕ ಕ್ರಿಸ್ತನು ನಮ್ಮ ನಂಬಿಕೆಯ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸಿಸುವಂಥ ಅಥವಾ ವಾಸ ಮಾಡುವ ಹಾಗೆ ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಅಥವಾ ಚುಟುಕಾಗಿ ಹೇಳ್ಬೋದು, ನಂಬಿಕೆಯ ಮೂಲಕ ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ಹೌದು, ಪೌಲ ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಒಂದು, ದೇವರಾತ್ಮನ ಮೂಲಕ ನಿಮ್ಮ ಒಳಗಿನ ಮನುಷ್ಯ ಬಲ ಹೊಂದಬೇಕೆಂದು ನಾನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎರಡನೇದಾಗಿ, ನಂಬಿಕೆಯ ಮೂಲಕ ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾಕಂದರೆ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಅಯೋಗ್ಯರೇ ಎಂಬುದಾಗಿ. ಯೇಸು ಸ್ವಾಮಿ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ನಿಜವಾಗಿ ಅಯೋಗ್ಯರೇ ಆಗಿಬಿಡ್ತೇವೆ. ಹಾಗಾಗಿ ಯೇಸು ಕ್ರಿಸ್ತನು ನಮ್ಮಲ್ಲಿ ಇರಬೇಕು ಎಂಬುದಾಗಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು 2 ಕೊರಿಂಥಿಯ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಈಗ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀವೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಎಫೆಸ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ. ಕ್ರಿಸ್ತನು ನಮ್ಮ ನಂಬಿಕೆಯ ಮೂಲಕ, ಕ್ರಿಸ್ತನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಕೊರಿಂಥ್ಯ ಪತ್ರಿಕೆಯಲ್ಲಿ ಪೌಲ ಬರೀತಾ ಇದ್ದಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ನಮ್ಮ ಹೃದಯಗಳನ್ನು, ನಮ್ಮ ಅಂತರಂಗವನ್ನು, ನಮ್ಮ ಒಳಗಿನ ಮನುಷ್ಯನನ್ನು, ಹೃದಯವನ್ನು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೋ ಇಲ್ಲವೋ, ಕ್ರಿಸ್ತನು ನಮ್ಮಲ್ಲಿ ಇದ್ದಾನೋ ಇಲ್ಲವೋ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ. ಯಾಕಂದರೆ ವಾಕ್ಯದಲ್ಲಿ ನೋಡ್ತೇವೆ, ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ನೋಡಿ, ಬಹಳ ಪ್ರಾಮುಖ್ಯವಾದ ಸಂಗತಿಯನ್ನು ಅಪೊಸ್ತಲನಾದಂಥ ಪೌಲ ಪವಿತ್ರಾತ್ಮನಿಂದ ಬರೀತಾ ಇದ್ದಾನೆ. ಒಂದು, ನಾವು ಅಂತರ್ಯದ ಮನುಷ್ಯ ದೇವರಾತ್ಮನ ಮೂಲಕ ಬಲಗೊಳ್ಳಬೇಕು ಎಂಬುದಾಗಿ, ವಿಶೇಷ ಬಲವನ್ನು ಪಡೆದುಕೊಳ್ಳಬೇಕು. ಎರಡನೇದಾಗಿ, ಕ್ರಿಸ್ತನು ನಂಬಿಕೆಯ ಮೂಲಕ ನಮ್ಮ ಹೃದಯಗಳಲ್ಲಿ ಯಾವಾಗಲೂ ವಾಸ ಮಾಡಬೇಕು ಎಂಬುದಾಗಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಕೂಡ ನಮ್ಮ ಸಹೋದರರಿಗಾಗಿ, ಸಭೆಯವರಿಗಾಗಿ, ನಮ್ಮ ನೆರೆಯ ಸಭೆಯವರಿಗಾಗಿ, ನಮ್ಮ ಕುಟುಂಬದಲ್ಲಿರುವವರಿಗಾಗಿ ಮಾತ್ರವಲ್ಲ, ನಮಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡುವಾಗ ಮುಖ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ವಿಷಯ, ದೇವರಾತ್ಮನ ಮೂಲಕ ನನ್ನ ಒಳಗಿನ ಮನುಷ್ಯನನ್ನು ವಿಶೇಷ ಬಲವುಳ್ಳವನಾಗಿ ಮಾಡು. ಮಾತ್ರವಲ್ಲ,
ನನ್ನ ನಂಬಿಕೆಯನ್ನು ಹೆಚ್ಚಿಸು, ನಾನು ನಂಬಿಕೆಯಲ್ಲಿ ಬಲಗೊಳ್ಳಬೇಕು. ಕ್ರಿಸ್ತನು ಯಾವಾಗಲೂ ನನ್ನ ಹೃದಯದಲ್ಲಿ ಇರಬೇಕು. ನಮ್ಮನ್ನೇ ನಾವು ಪರೀಕ್ಷಿಸಿ ನೋಡಬೇಕು, ಕ್ರಿಸ್ತನು ನಮ್ಮಲ್ಲಿ ಇದ್ದಾನೋ ಇಲ್ಲವೋ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿ ನೋಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಈಗ 18ರಿಂದ ಮುಂದಕ್ಕೆ ನೋಡುವಂಥ ಸಮಯದಲ್ಲಿ ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ನೆಕ್ಸ್ಟ್ ಆತ ಹೇಳ್ತಿದ್ದಾನೆ, ಒಂದು, ದೇವರಾತ್ಮನ ಮೂಲಕ ನಿಮ್ಮ ಆಂತರ್ಯದ ಮನುಷ್ಯ ವಿಶೇಷ ಬಲ ಹೊಂದಿಕೊಂಡು ನಂಬಿಕೆಯ ಮೂಲಕ ಕ್ರಿಸ್ತನು ನಿಮ್ಮಲ್ಲಿ ವಾಸವಾಗಿದ್ದರೆ ಈಗ ನೀವು ಏನಾಗಬೇಕು? ಮುಂದಿನ ಹಂತದಲ್ಲಿ ಆತ ಹೇಳ್ತಿದ್ದಾನೆ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು, ಆ ಪ್ರೀತಿಯ ಅಗಲ, ಉದ್ದ, ಎತ್ತರ, ಆಳ ಎಲ್ಲ ಡೈಮೆನ್ಷನ್ನಲ್ಲಿ ಉದ್ದ, ಆಳ, ಅಗಲ, ಎತ್ತರ ಎಲ್ಲವನ್ನು ತಿಳಿದುಕೊಳ್ಬೇಕು. ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ, ಎತ್ತರ ಎಷ್ಟಿದೆ, ಆಳ ಎಷ್ಟಿದೆ ನೋಡಿ. ಎಲ್ಲ ಡೈಮೆನ್ಷನಲ್ಲಿ ನಾವು ಆತನ ಪ್ರೀತಿಯನ್ನು ತಿಳಿದುಕೊಳ್ಳಬೇಕು. ಅದು ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದೆ. ಅದಕ್ಕೆ ಪವಿತ್ರಾತ್ಮ ಪ್ರೇರಿತನಾದಂಥ, ಪವಿತ್ರಾತ್ಮ ಭರಿತನಾಗಿದ್ದಂಥ ಪೌಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಓ ದೇವರೇ, ನಿನ್ನ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರ ಎಷ್ಟು ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ಎಫೆಸಸ್ ಸಭೆಯಲ್ಲಿ ಅವರಿಗೆ ಸಹಾಯ ಮಾಡು. ನಾವು ಆತನ ಪ್ರೀತಿಯನ್ನು ಚೆನ್ನಾಗಿ ತಿಳಿದುಕೊಂಡ್ರೆ ನಮ್ಮ ಪರಿಸ್ಥಿತಿಗಳು ಬದಲಾಗ್ತವೆ, ನಮ್ಮ ಆ ಕುಂಟುವಿಕೆ ನೀಗ್ತದೆ, ನಮ್ಮ ಅವಿಶ್ವಾಸ ನಮ್ಮಿಂದ ತೊಲಗಿ ಹೋಗ್ತದೆ, ನಮ್ಮ ಲೌಕಿಕ ವಸ್ತುಗಳ ಮೇಲಿನ ಅಥವಾ ಲೋಕದ ಮೇಲಿನ ಆಸೆ ನಮ್ಮಿಂದ ಬಿಟ್ಟು ಹೋಗ್ತದೆ. ನಾವು ಪ್ರೀತಿಯುಳ್ಳವರಾಗ್ತೇವೆ. ಆತನ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರ ಇವುಗಳನ್ನು ತಿಳಿದುಕೊಳ್ಳುವಾಗ ಇತರರನ್ನು ಪ್ರೀತಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ, ಶತ್ರುಗಳನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗ್ತದೆ. ತಪ್ಪು ಮಾಡಿ ಬಿದ್ದು ಹೋಗ್ತಿರುವಂಥ ಸಹೋದರ ಸಹೋದರಿಯರನ್ನು ಪ್ರೀತಿಸಿ ಅವ್ರನ್ನ ದೇವರ ಕಡೆಗೆ ನಡೆಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮತ್ತೊಬ್ಬರ ತಪ್ಪುಗಳನ್ನು ನಮಗೆ ಕ್ಷಮಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಬ್ಬರ ಹತ್ತಿರ ಸಾರಿ ಕೇಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ, ಅವರಿಗೆ ಕ್ಷಮಾಪಣೆ ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನೋಡಿ, ಆತನ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರ ಇವುಗಳನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಆಗದೇ ಇರುವುದರಿಂದ, ಅಥವಾ ಯಾರಿಗೆ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅವನಿಗೆ ಇತರರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕ್ಷಮಿಸಲಿಕ್ಕೆ ಆಗುವುದಿಲ್ಲ, ಕ್ಷಮಾಪಣೆ ಕೇಳುವುದಕ್ಕೆ ಆಗುವುದಿಲ್ಲ. ಈಗ ನಾವು ನೋಡ್ತಾ ಇದ್ದೇವೆ, ಆತ ಹೇಳ್ತಿದ್ದಾನೆ, ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ. ದೇವರ ಆ ಸಂಪೂರ್ಣತೆಯ ಮಟ್ಟಿಗೆ ನಾವು ಪರಿಪೂರ್ಣರಾಗಬೇಕು, ಅಥವಾ ಕ್ರಿಸ್ತನೆಂಬ ಶಿರಸ್ಸಿನವರೆಗೆ ನಾವು ಬೆಳವಣಿಗೆ ಹೊಂದಬೇಕು ಎಂಬುದಾಗಿ ಆತ ಪ್ರಾರ್ಥನೆ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಪ್ರಾರಂಭದಿಂದ ನಾವು ನೋಡುವಾಗ ಅಪೊಸ್ತಲನಾದಂಥ ಪೌಲ ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಂತರ್ಯದ ಮನುಷ್ಯ, ಹೌದು, ದೇವರ ಆತ್ಮನ ಮೂಲಕವಾಗಿ ವಿಶೇಷ ಬಲ ಹೊಂದಬೇಕು. ಆಂತರ್ಯದ ಮನುಷ್ಯ ಪವಿತ್ರಾತ್ಮನ ಮೂಲಕವಾಗಿ ವಿಶೇಷ ಬಲ ಹೊಂದಬೇಕು. ಎಫೆಸದವರಿಗಾಗಿ ಆತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಥವಾ ಲೋಕದ ಎಲ್ಲ ದೇವಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ಸಹ ಹಾಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಆಂತರ್ಯದ ಮನುಷ್ಯನ ಒಂದು ಬಲಗೊಳ್ಳುವಿಕೆ, ವಿಶೇಷವಾಗಿ ಬಲಗೊಳ್ಳುವಿಕೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬದವರಿಗಾಗಿ, ಸಭೆಯವರಿಗಾಗಿ ಪ್ರಾರ್ಥನೆ ಮಾಡೋಣ. ಎರಡನೇದಾಗಿ, ನಂಬಿಕೆಯ ಮೂಲಕ ಕ್ರಿಸ್ತನು ನಮ್ಮ ಹೃದಯದಲ್ಲಿ ವಾಸ ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾವಾಗಲೂ ಕ್ರಿಸ್ತನು ನಮ್ಮಲ್ಲಿ ಇರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಾತ್ರವಲ್ಲ, ನಮ್ಮ ಹೃದಯಗಳನ್ನು ನಾವು ಶೋಧನೆ ಮಾಡಿ ನೋಡಿಕೊಳ್ಳುವಂಥವರಾಗಿರೋಣ, ಪರೀಕ್ಷೆ ಮಾಡಿ ನೋಡಿಕೊಳ್ಳುವಂಥವರಾಗಿರೋಣ. ಕ್ರಿಸ್ತನು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಅಯೋಗ್ಯರು. ಹಾಗಾಗಿ ಕ್ರಿಸ್ತನ ನಂಬಿಕೆ, ಕ್ರಿಸ್ತನು ನಮ್ಮಲ್ಲಿರಬೇಕು. ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಇರಬೇಕು. ಕ್ರಿಸ್ತನು ನಮ್ಮಲ್ಲಿದ್ದಾನೋ ಎಂಬುದಾಗಿ, ಕ್ರಿಸ್ತ ನಂಬಿಕೆ ನಮ್ಮಲ್ಲಿ ಉಂಟೋ ಎಂಬುದಾಗಿ ನಮ್ಮನ್ನು ಶೋಧನೆ ಮಾಡಿಕೊಳ್ಳೋಣ. ಇನ್ನು ದೇವರ ಪ್ರೀತಿಯ ಅಗಲ, ಆಳ, ಉದ್ದ, ಎತ್ತರ ಎಷ್ಟೆಂಬುದನ್ನು ಇತರ ಎಲ್ಲ ದೇವಜನರೊಂದಿಗೆ ಗ್ರಹಿಸಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಓ ದೇವರೇ, ನಿನ್ನ ಪ್ರೀತಿಯ ಆಳ ಎಷ್ಟಿದೆ, ಎತ್ತರ ಎಷ್ಟಿದೆ, ಹೌದು, ಅದರ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ, ಇತರ ದೇವಜನರೊಂದಿಗೆ ನನಗೆ ಕೂಡ ಅದನ್ನು
ತಿಳಿದುಕೊಳ್ಳಿಕ್ಕೆ ಕೃಪೆ ಕೊಡು. ಕೆಲವರು ಈ ರೀತಿಯಾಗಿ ಬೇಡಿಕೊಳ್ಳೋರು ಆಗಿದ್ದಾರೆ, ಅಥವಾ ಕೆಲವರು ಈ ರೀತಿ ನೆನೆಸ್ತಾರೆ, ಬೇರೆ ಯಾರಿಗೂ ಸಿಗದಂಥ ಪ್ರಕಟಣೆ ನನಗೆ ಸಿಗಬೇಕು. ಹಾಗಲ್ಲ ಪ್ರಿಯರೇ, ಎಲ್ಲರಿಗೂ ಸಿಗಲಿ, ನಮಗೂ ಸಿಗಬೇಕು ಎಂಬುದಾಗಿ ನಾವು ಬಯಸುವಂಥವರಾಗಿರೋಣ. ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ನನಗೆ ಮಾತ್ರವಲ್ಲ ಇತರರಿಗೆ ಕೂಡ ಈ ಕೃಪೆ ಕೊಡು ಎಂಬುದಾಗಿ. ಇನ್ನು ಮುಂದೆ ನಾವು ನೋಡ್ತಾ ಇದ್ದೇವೆ, ದೇವರ ಸಂಪೂರ್ಣತೆಯ ಮಟ್ಟಿಗೆ ಪರಿಪೂರ್ಣರಾಗುವ ಹಾಗೆ ನಮಗೆ ಕೃಪೆ ಕೊಡು ಎಂಬುದಾಗಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನೆಂಬ ಶಿರಸ್ಸಿನ ತನಕ ದೇವರ ಆ ಒಂದು ಚಿತ್ತದ ಪ್ರಕಾರವಾಗಿ ನಾವು ಬೆಳವಣಿಗೆ ಹೊಂದುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಪ್ರಾರ್ಥನೆ ಇದಾಗಿ ಮಾರ್ಪಡಲಿ. ಒಂದು ಅಂತರಂಗದ ಮನುಷ್ಯ ವಿಶೇಷ ಬಲ ಹೊಂದಿ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು, ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡು, ದೇವರ ಪ್ರೀತಿ ಆಳ, ಆ ಪ್ರೀತಿಯ ಆ ಗಾತ್ರ ಇಷ್ಟೆಂಬುದನ್ನು ತಿಳಿದುಕೊಂಡು ಕ್ರಿಸ್ತನ ಆ ಒಂದು ಚಿತ್ತದ ಪ್ರಕಾರ, ಕ್ರಿಸ್ತನೆಂಬ ಶಿರಸ್ಸಿನ ಪ್ರಕಾರ ಬೆಳವಣಿಗೆ ಹೊಂದುವುದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ಹೌದು ಸ್ವಾಮಿ, ನಾವು ನಿನ್ನನ್ನು ಸ್ವಲ್ಪ ಸಮಯ ಹಾಡಿ ಸ್ತುತಿಸಿ ಕೊಂಡಾಡಿ ಪ್ರಾರ್ಥಿಸುವುದಕ್ಕೆ ನಮಗೆ ಸಹಾಯ ಮಾಡಿದೆ. ಹೌದು, ನಮ್ಮ ಸ್ತುತಿ ಆರಾಧನೆಯನ್ನು ನೀನು ಸ್ವೀಕಾರ ಮಾಡಿದೆ. ಮಾತ್ರವಲ್ಲ ಸ್ವಾಮಿ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ನಮಗೆ ಕೃಪೆ ಕೊಟ್ಟಿದ್ದಿ. ಹೌದು, ಅಪೊಸ್ತಲನಾದಂಥ ಪೌಲನು ಮಾಡಿದಂಥ ಅತಿ ಶ್ರೇಷ್ಠವಾದಂಥ ಪ್ರಾರ್ಥನೆಯನ್ನು ಧ್ಯಾನಿಸುವುದಕ್ಕೆ ನಮಗೆ ಸಹಾಯ ಮಾಡಿದೆ. ಹೌದು ಸ್ವಾಮಿ, ನಾವೆಲ್ಲರೂ ನಮ್ಮ ಕುಟುಂಬಗಳಲ್ಲಿರುವಂಥವರು, ಸಭೆಯಲ್ಲಿರುವಂಥವರೆಲ್ಲರೂ ದೇವರ ಪವಿತ್ರಾತ್ಮನ ಮೂಲಕ ಆಂತರ್ಯದ ಮನುಷ್ಯ ವಿಶೇಷ ಬಲ ಹೊಂದಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮಾತ್ರವಲ್ಲ, ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಕ್ರಿಸ್ತ ವಾಸವಾಗಿರುವುದಕ್ಕಾಗಿ, ಕ್ರಿಸ್ತ ನಂಬಿಕೆಯಲ್ಲಿ ಪ್ರತಿಯೊಬ್ಬರು ನೆಲೆಗೊಂಡಿರುವುದಕ್ಕಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಮಾತ್ರವಲ್ಲ ಸ್ವಾಮಿ, ಹೌದು, ಪ್ರತಿಯೊಬ್ಬೊಬ್ಬರು ದೇವರ ಪ್ರೀತಿಯ ಅಗಲ, ಆಳ, ಉದ್ದ, ಎತ್ತರ ಇವುಗಳನ್ನು ತಿಳಿದುಕೊಂಡು ಆ ಪ್ರೀತಿಯಲ್ಲಿ ನೆಲೆಗೊಂಡಿರುವುದಕ್ಕೆ ಸಹಾಯ ಮಾಡು. ಮಾತ್ರವಲ್ಲ, ಪ್ರತಿಯೊಬ್ಬೊಬ್ಬರು ಸ್ವಾಮಿ, ಹೌದು, ದೇವರ ಸಂಪೂರ್ಣತೆಯ ಮಟ್ಟಿಗೆ, ಹೌದು, ಪರಿಪೂರ್ಣರಾಗಿ ಬೆಳವಣಿಗೆ ಹೊಂದುವುದಕ್ಕಾಗಿ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನೊಂದಿಗೆ ಸೇರಿ ದೇವರನ್ನ ಆರಾಧನೆ ಮಾಡಿ, ಹೌದು ಕರ್ತನೆ, ವಾಕ್ಯವನ್ನು ಕೇಳಿ ಇವತ್ತು ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರ ಅಂತರ್ಯದ ಮನುಷ್ಯ ಬಲಗೊಳ್ಳಲಿ ಸ್ವಾಮಿ. ಹೌದು, ದೇವರ ಆತ್ಮನ ಮೂಲಕ ಬಲಗೊಳ್ಳಲಿ ಸ್ವಾಮಿ. ಹೌದು ಕರ್ತನೆ, ಬಿದ್ದು ಹೋಗಿರುವಂಥ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಿ, ಹೌದು ಕರ್ತನೆ, ಅಂತರ್ಯದಲ್ಲಿ ವಿಶೇಷ ಬಲ ಕೊಟ್ಟು ನಡೆಸು. ಹೌದು, ಶರೀರದ ಎಲ್ಲ ದುರುಚ್ಛೆಗಳಿಂದ ಬಿಡಿಸು, ಪಾಪದಿಂದ ಬಿಡಿಸು, ಪವಿತ್ರಾತ್ಮನಿಂದ ತುಂಬಿಸು. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡಿರುವುದಕ್ಕೆ ಎಲ್ಲರಿಗೆ ಸಹಾಯ ಮಾಡು. ನಿನ್ನ ಪ್ರೀತಿಯ ಆಳ, ಅಗಲ, ಉದ್ದ, ಎತ್ತರಗಳನ್ನು ಗ್ರಹಿಸಿಕೊಂಡು ಕ್ರಿಸ್ತನೆಂಬ ಶಿರಸ್ಸಿನವರೆಗೆ ಬೆಳವಣಿಗೆ ಹೊಂದಲು ಎಲ್ಲರಿಗೆ ಸಹಾಯ ಮಾಡು. ಹಾಗೆ ರೋಗಿಗಳಾಗಿ, ಹೌದು ಸ್ವಾಮಿ, ಸಾಲದಲ್ಲಿರುವವರಾಗಿ, ಮಕ್ಕಳಿಲ್ಲದವರಾಗಿ, ಕುಟುಂಬ ಇಲ್ಲದವರಾಗಿ, ಹೌದು ಕಣ್ಣೀರಿನ ಪರಿಸ್ಥಿತಿಗಳ ಮೂಲಕ ದಾಟಿ ಹೋಗುವಂಥವರಾಗಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲರಿಗೆ ನಿನ್ನ ಬಿಡುಗಡೆ ಕೊಡು. ಅವರ ಸಾಲಗಳು ಯೇಸುವಿನ ನಾಮದಲ್ಲಿ ನೀಗಲಿ, ಅವರ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಕುಟುಂಬ ಇಲ್ಲದವರಿಗೆ ಕುಟುಂಬ ಯೇಸುವಿನ ನಾಮದಲ್ಲಿ ಉಂಟಾಗಲಿ, ಮಕ್ಕಳಿಲ್ಲದವರಿಗೆ ಮಕ್ಕಳು ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಶಾಂತಿ, ಸಮಾಧಾನ, ಸಂತೋಷ ಇಲ್ಲದವರಿಗೆ ಶಾಂತಿ, ಸಮಾಧಾನ, ಸಂತೋಷ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವಾದ ಮಾಡು. ಹಾಗೆ ಸೇರಿ ಬಂದಿರುವಂಥ ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹಾಗೆ ಕರ್ತನೆ ದೇವ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳಲ್ಲಿ ನಿನ್ನ ಪ್ರಸನ್ನತೆ ಸುರಿಯಲಿ ಸ್ವಾಮಿ. ಹಿಂಸೆ, ಕಷ್ಟ, ಕೊರತೆಗಳ ಮೂಲಕ ದಾಟಿ ಹೋಗುತ್ತಿರುವಂಥವರಿಗೆ ಕೂಡ ಸಹಾಯ ಮಾಡು. ಹಾಗೆ ಕರ್ತನೆ ಯೇಸು ಸ್ವಾಮಿ, ಈ ವಾರದಲ್ಲಿ ನಿನ್ನ ಮಕ್ಕಳು ಮಾಡುವ ಕೆಲಸ ಕಾರ್ಯ, ಉದ್ಯೋಗ, ಪ್ರಯಾಣಗಳಲ್ಲಿ, ವಿದ್ಯಾಭ್ಯಾಸ ಪ್ರತಿಯೊಂದರಲ್ಲಿ ಜೊತೆಯಾಗಿರಿ. ಈ ವಾರದಲ್ಲಿ ನೀನು ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಮಹಿಮೆ, ಘನತೆ ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನಮ್ಮ ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಸಮಸ್ತ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.